ಮುನಿರತ್ನಂ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಗರಂ ಆಗಿದ್ದಾರೆ. ಮುನಿರತ್ನ ಪದ ಬಳಕೆ ಸಮಾಜಕ್ಕೆ ಅಚ್ಚರಿಯನ್ನ ತಂದಿದೆ. ಶಾಸಕ ಶರತ್ ಬಚ್ಚೇಗೌಡ ಗರಂ ಆಗಿದ್ದಾರೆ. ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಅಚ್ಚರಿ ತರುವಂತಹ ಒಂದು ಪದ ಬಳಕೆಯದು. ತೋಡಿದಷ್ಟು ಹೇಸಿಗೆ ಹೊರಗಡೆ ಬರ್ತಾ ಇದೆ ಮುನಿರತ್ನದು. ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಕೂಡ ಕೇಳಿ ಬರ್ತಾ ಇದೆ. ಪ್ರಜ್ವಲ್ ಪ್ರಕರಣದಂತೆ ಮುನಿರತ್ನ ಕೇಸ್ ಕೂಡ ಅಚ್ಚರಿಯಾಗಿದೆ. ಮುನಿರತ್ನರನ್ನ ಬಿಜೆಪಿ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಒತ್ತಾಯ ಮಾಡಿದ್ದಾರೆ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಿಸಬೇಕು ಅಂತ ಕಾಂಗ್ರೆಸ್ ಎಂಎಲ್ಎ ಶರತ್ ಬಚ್ಚೇಗೌಡ ಒತ್ತಾಯಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಏನಂದ್ರೆ SITಗೆ ತನಿಖೆನ ಕೊಟ್ಟು ಈ ಒಂದು ಪ್ರಕರಣವನ್ನ ಕಠಿಣವಾಗಿ ಒಂದು ಕಾರ್ಯಕ್ರಮನ ಗಂಭೀರವಾಗಿ ಕಾರ್ಯಾಚರಣೆ ಮಾಡೋ ರೀತಿಯಲ್ಲಿ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಇವ್ರ ವಿಷಯದಲ್ಲಿ ತೋಡದಷ್ಟು ಹೇಸಿಗೆ ಹೊರಗೆ ಬರದ ರೀತಿಯಲ್ಲಿ ಕಾಣ್ತಾ ಇದೆ. ಆದ್ರಿಂದ ಆ ಒಂದು ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ RR ನಗರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಯಾರೆಲ್ಲರಿಗೂ ಕೂಡ ಅವರು ದಬ್ಬಾಳಿಕೆ ಮಾಡಿ ತುಳಿತಕ್ಕೆಲ್ಲ ಒಳಗಡೆ ಮಾಡಿದಾರೋ ಅವರೆಲ್ಲರೂ ಕೂಡ ಧೈರ್ಯವಾಗಿ ಬಂದು ಈ ರೀತಿಯಾದಂಥ ಪ್ರಕರಣಗಳ ಬಗ್ಗೆ ಬೆಳಕು ಚೆಲ್ಲಿ ಅನ್ನಂತ ಬಂಧನದಲ್ಲಿಟ್ಟಿರಬೇಕು. ಅವ್ರ ಮೇಲೆ ತೀವ್ರವಾದಂಥ ಕ್ರಮ ಆಗಬೇಕು. ಈ ರೀತಿಯಾದಂಥ ಅಕ್ರಮಗಳು ಯಾವ್ಯಾವೆಲ್ಲ ನಡೆದಿವೆ ಹಂತ ಹಂತವಾಗಿ ಅವೆಲ್ಲವೂ ಕೂಡ ಹೊರಗೆ ಬರಬೇಕು ಅಂತ ನಾವು ನೋಡ್ತಾ ಇದೀವಿ. ಇತ್ತೀಚೆಗೆ ಬೇರೆ ತರದ್ದೆಲ್ಲ ಮಾಹಿತಿಗಳು ನಮಗೆ ಬರ್ತಾ ಇದೆ. ಹನಿ ಟ್ರ್ಯಾಪ್ ಅನ್ನಂಥ ಪದನ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಈ ಒಂದು ಹನಿ ಟ್ರ್ಯಾಪ್ ಅನ್ನಂಥದ್ದನ್ನೆಲ್ಲ ನೋಡಿದಾಗ ಹೆಣ್ಮಕ್ಳನ್ನ ಬಳಸ್ಕೊಂಡು ಈ ರೀತಿಯಾದಂಥ ಕೃತ್ಯಗಳನ್ನ ನಡೆಸೋಂಥದ್ದು ಒಂದು ಸುಸಂಸ್ಕೃತ ಸಮಾಜದಲ್ಲಿ ಎಷ್ಟು ಮಟ್ಟಕ್ಕೆ ನಾವೆಲ್ಲರೂ ಕೂಡ ಒಪ್ಪಕ್ಕೆ ಸಾಧ್ಯ ಅನ್ನೋಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು HIV ವೈರಸ್ಸಿನ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಅಥವಾ ಇವತ್ತು ಗುತ್ತಿಗೆದಾರ ಮೇಲೆ ಹಾಕತ್ತ ಬೆದರಿಕೆ ಹಾಕಿರ್ಬೋದು, ಹನಿ ಟ್ರ್ಯಾಪ್ ಮಾಡಿ ಅಧಿಕಾರಿಗಳ ಮೇಲೆ ಒಂದು ಒತ್ತಡನ ತರಂತ ಪ್ರಯತ್ನ ಮಾಡೋಂಥದ್ದು ಅಕ್ರಮವಾಗಿ, ಇವೆಲ್ಲವುದರ ವಿರುದ್ಧವಾಗಿ ಕೂಡ ಒಳ್ಳೆಯ ರೀತಿಯಾದ ತನಿಖೆ ಆಗಬೇಕು, ಒಂದು ವರದಿ ಬರಬೇಕಾಗತ್ತೆ. ಇವತ್ತು ನಾವು ಪ್ರಜ್ವಲಿನ ಪ್ರಕರಣ ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜ್ಯ ಅಚ್ಚರಿ ಆಯಿತೋ ಆ ರೀತಿಯೇ ಅಚ್ಚರಿ ಮೂಡಿಸಂತ ಒಂದು ಸಂದರ್ಭ ಇದು. ಇವೆಲ್ಲ ಆಗ್ತಾ ಇರಬೇಕಾದಾಗ ಕೂಡ ಬಿಜೆಪಿ ನಾಯಕರುಗಳು ಬಂದು ನಾವು ಸಂಸ್ಕೃತರು, ಈ ದೇಶದ ಪ್ರಜೆಗಳನ್ನ, ಈ ದೇಶದ ಸಂಸ್ಕೃತಿನ ಎತ್ತಿ ಹಿಡಿತೀವಿ ಅಂತ ಹೇಳೋರು ಯಾಕೆ ಇವತ್ತವರೆಗೂ ಬಂದು ಯಾರಾದರೂ ಒಂದು ಮಾತಂದಿಲ್ಲ ಅವ್ರ ವಿರುದ್ಧವಾಗಿ? ಈ ರೀತಿಯಾದಂಥ ಘಟನೆಗಳು ನಡಿಬೇಕಾದಾಗ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಡಬೇಕಾದಾಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಅವ್ರ ಸಮುದಾಯದ ಮೇಲೆ ಇವತ್ತು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಸ್ಥಾನ ಮಾನ ಏನೆಲ್ಲ ಇದ್ರೂ ಕೂಡ ಸಮುದಾಯದ